ರಿಪೋರ್ಟ್ ನ್ಯೂಸ್ 18. ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಜಿಎಫ್ ಬಾಬು ಕಾಂಗ್ರೆಸ್ ಮುಖಂಡ ಮನೋಹರ್ ನಡುವೆ ಜಟಾಪಟಿ ನಡೆಯಿತು. ಕಾಂಗ್ರೆಸ್ಗೆ ಈ ಬಾರಿ 80 ಸೀಟ್ ಬರಲ್ಲ ಅಂತ ಕೆಜಿಎಫ್ ಬಾಬು ಸಿಟ್ ಹೊರಹಾಕಿದ್ರು. ಗಲಾಟೆನೂ ಆಯಿತು. ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಮೈನಾರಿ ನಾಯಕರಲ್ಲ ಅಂತ ಕೂಗಾಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಕಾಂಗ್ರೆಸ್ನಿಂದ ಕೆಜಿಎಫ್ ಬಾಬು ಉಚ್ಚಾಟನೆಗೆ ಶಿಫಾರಸು ಪತ್ರ ಹೋಗಿದ್ದು, ನನ್ನನ್ನ ಕೆಣಕಿದ್ರೆ ಯಾರನ್ನು ಗೆಲ್ಲೋಕ್ ಬಿಡಲ್ಲ ಅಂತ ಬಾಬು ಸವಾಲ್ ಹಾಕಿದ್ದಾರೆ. ಈ ಮಧ್ಯೆ ಕೆಜಿಎಫ್ ಬಾಬುರನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿದೆ. ನನ್ಗೆ ತೊಂದರೆ ಆಗಿದೆ ರೀ. ನೋಡಿದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ 80 ಸೀಟು ದಾಟಲ್ಲ. ನಾವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ. ಒಂದು ನಿಮಿಷ ಕೇಳಿ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ. ದಾಟಲ್ಲ. ನಾವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ. ಅಧ್ಯಕ್ಷರು ಏನ್ರಿ ರಾತ್ರಿ ಹಗಲು ಕಷ್ಟಪಡ್ತಾ ಇದ್ದಾರೆ, 24 hours ಕಷ್ಟಪಡ್ತಾ ಇದ್ದಾರೆ. ಹೋಗಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಬೀದಿಗಿದ್ದಾರೆ. ಅಧ್ಯಕ್ಷರು ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರು ಏನ್ ಮಾಡ್ತಾರೆ, ಪಾಪ ಅವ್ರು ರಾತ್ರಿ ಹಗಲು ಕಷ್ಟಪಡ್ತಾ ಇದ್ದಾರೆ. ಗೌರವ ಬಿಟ್ಟು ತೆಗೆದ್ರೆ ಮುಂದಿನ ದಿನದಲ್ಲಿ ಇದೇ ಕೆಜಿಎಫ್ ಬಾಬು ಏನಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೂ ತೋರಿಸ್ತಾನೆ. ಇದು ಸತ್ಯ. ನಾನೊಂದು ರಾಜಕಾರಣಿ ಅಲ್ಲ, ನಾನೊಂದು ವ್ಯಾಪಾರಸ್ಥ. ನಮ್ಗೆ ನೋವಾಗಿದೆ. ಪಾರ್ಟಿಯಿಂದ ತೆಗಿಬೇಕು, ತೆಗಿರಿ. ನಾನೇನು ನಿಮ್ಮ ಪಾರ್ಟಿಗೆ, ನನ್ನಿಂದ ನಿಮ್ಮ ಪಾರ್ಟಿಗೆ ಶಕ್ತಿ ಬರುತ್ತೆ. ನಾನು ಪಾರ್ಟಿಯಿಂದ ಇಲ್ಲ, ಪಾರ್ಟಿ ನಮ್ಮಿಂದ ಇರೋದು, ನಮ್ಮ ಪಬ್ಲಿಕ್ ಇಂದ ಇರೋದು. ನನಗೆ ತೆಗಿಯಂಗಿದ್ರೆ ಮರ್ಯಾದೆಯ ತೆಗೀರಿ. ಇಲ್ಲ ನನಗೆ ಅವಮಾನ ಮಾಡಿ ನನಗೆ ತೆಗಿಯಂಗಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ನಾನು ಲೆಬಲ್ ಆಗ್ತೀನಿ 10 ಸೀಟ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇವತ್ತು ರಾಜ್ಯದಲ್ಲಿ ಭರ್ಜರಿ ಮತಬೇಟೆ ಮಾಡಿದ್ರು. ಅದು ಮಠಗಳಿಗೆ ಭೇಟಿ ಕೊಡೋ ಮೂಲಕ. ಇವತ್ತು ದಾವಣಗೆರೆಯಲ್ಲಿ ಮಠಮಾನ್ಯಗಳಿಗೆ ಭೇಟಿ ಕೊಟ್ಟ ನಡ್ಡಾ ಬಿಜೆಪಿ ಜನಸಂಕಲ್ಪ ಯಾತ್ರೆಯಲ್ಲೂ ಭಾಗಿಯಾಗಿದ್ರು. ಈ ಮಧ್ಯೆ ವಾಲ್ಮೀಕಿ ಮಠಕ್ಕೆ ನಡ್ಡಾ ಭೇಟಿ ಕೊಡೋ ಮೊದಲೇ ಪ್ರಸನ್ನಾನಂದಪುರಿ ಸ್ವಾಮೀಜಿ ಹೊರಟು ಹೋಗಿದ್ರು. ಹಾಗಿದ್ರೆ ನಡ್ಡಾ ಮಠಗಳಿಗೆ ಭೇಟಿ ಕೊಟ್ಟಿದ್ದು ಬಿಜೆಪಿಗೆ ವರವಾಗತ್ತಾ? ಯಾವ್ಯಾವ ಸಮುದಾಯದ ಮತಗಳನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋದನ್ನ ನೋಡೋಣ. ಜೆಪಿ ನಡ್ಡಾ ಅವರು 2 ದಿನಗಳ ಕಾಲ ರಾಜ್ಯ ಪ್ರವಾಸದಲ್ಲಿದ್ದು, ನಿನ್ನೆ ಹಾಗೆ ಇವತ್ತು ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಮಠಗಳಿಗೆ ಭೇಟಿ ಕೊಡ್ತಾ ಹೋಗ್ತಿದ್ದಾರೆ. ಇದರ ಹಿಂದಿನ ಯಾವ ರೀತಿಯಾದಂತಹ ಒಂದು ತಂತ್ರಗಾರಿಕೆ ಅಡಗಿದೆ, ಮುಂದಿನ ಚುನಾವಣೆಯಲ್ಲಿ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ನಿನ್ನೆ ಬೆಂಗಳೂರಿಗೆ ಬಂದಿದ್ದಂತಹ, ಕರ್ನಾಟಕಕ್ಕೆ ಬಂದಿದ್ದಂತಹ ನಡ್ಡಾ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸಿದ್ಧಗಂಗಾ ಶ್ರೀಗಳನ್ನ ಕೂಡ ಭೇಟಿ ಮಾಡಿದ್ರು. ರಾಜ್ಯದ 90 ಲಕ್ಷ ಲಿಂಗಾಯತ ಮತಗಳನ್ನ ಈ ಮೂಲಕ ಜೆಪಿ ನಡ್ಡಾ ಅವರು ಟಾರ್ಗೆಟ್ ಮಾಡಿರುವಂಥದ್ದು. ಮಠದ ಹಿಡಿತದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮತಗಳಿರುವಂಥದ್ದು. ಹಾಗಾಗಿ ಮಠಗಳಿಗೆ ಭೇಟಿ ಕೊಡೋ ಮೂಲಕ ಮತಬೇಟೆ ಮಾಡೋದಕ್ಕೆ ಜೆಪಿ ನಡ್ಡಾ ಅವರು ಮುಂದಾದಂತೆ ಕಾಣ್ತಾ ಇದೆ. ಮಾದಾರ ಚೆನ್ನಯ್ಯ ಗುರುಪೀಠಕ್ಕೂ ಕೂಡ, ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠಕ್ಕೂ ಕೂಡ ಜೆಪಿ ನಡ್ಡಾ ಅವರು ಭೇಟಿ ಕೊಟ್ಟಿರ್ತಾರೆ. ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾರೆ, ಅವರ ಆಶೀರ್ವಾದವನ್ನ ಕೂಡ ಪಡ್ಕೊಳ್ತಾರೆ. ರಾಜ್ಯದ 1.08 ಕೋಟಿ ಎಸ್ಸಿ ಮತಗಳನ್ನ ಈ ಮೂಲಕ ಅವರು ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಜಿಲ್ಲೆಯಲ್ಲಿ 3.50 ಲಕ್ಷ ಮಾದಿಗ ಮತಗಳಿರುವಂಥದ್ದು. ಆ ಮತಗಳನ್ನ ಜೆಪಿ ನಡ್ಡಾ ಅವರು ಟಾರ್ಗೆಟ್ ಮಾಡಿದ್ದಾರೆ. ಬೋವಿ ಗುರುಪೀಠಕ್ಕೂ ಕೂಡ ಚಿತ್ರದುರ್ಗದಲ್ಲಿ ಜೆಪಿ ನಡ್ಡಾ ಅವರು ಆ ಮಠಕ್ಕೂ ಕೂಡ ಭೇಟಿ ನೀಡ್ತಾರೆ. ರಾಜ್ಯದ 1.08 ಕೋಟಿ ಎಸ್ಸಿ ಮತಗಳನ್ನ ಅವರು ಈ ಮೂಲಕ ಟಾರ್ಗೆಟ್ ಮಾಡಿರುವಂಥದ್ದು. ಜಿಲ್ಲೆಯಲ್ಲಿ 1.70 ಲಕ್ಷ ಬೋವಿ ಮತಗಳಿರುವಂಥದ್ದು. ಈ ಮತಗಳ ಮೇಲೆ ಜೆಪಿ ನಡ್ಡಾ ಅವರು ಕಣ್ಣಿಟ್ಟಿದ್ದು ಮಠ ಮಾನ್ಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ನಡ್ಡಾ ಮಠ ಬೇಟೆ 4 ನೋಡೋದಾದ್ರೆ, ಸಿರಿಗೆರೆ ತರಳುಬಾಳು ಮಠಕ್ಕೂ ಕೂಡ ಅವರು ಭೇಟಿಯನ್ನ ಕೊಟ್ಟಿರುವಂಥದ್ದು. ರಾಜ್ಯದ 90 ಲಕ್ಷ ಲಿಂಗಾಯತ ಮತಗಳನ್ನ ಈ ಮೂಲಕ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಡ್ಡಾ ಮತ ಬೇಟೆ 4 ಅದರಲ್ಲಿ ನೋಡೋದಾದ್ರೆ, ಜಿಲ್ಲೆಯಲ್ಲಿ 2.30 ಲಕ್ಷ ಲಿಂಗಾಯತ ಮತಗಳಿರುವಂಥದ್ದು. ಆ ಮತಗಳನ್ನ ಜೆಪಿ ನಡ್ಡಾ ಅವರು ಟಾರ್ಗೆಟ್ ಮಾಡಿದ್ದಾರೆ. ದಾವಣಗೆರೆಯ ಕನಕ ಗುರುಪೀಠಕ್ಕೂ ಕೂಡ ಜೆಪಿ ನಡ್ಡಾ ಅವರು ಭೇಟಿ ಕೊಟ್ಟಿದ್ರು. ಅಲ್ಲೂ ಕೂಡ ಸ್ವಾಮೀಜಿಗಳನ್ನ ಅವರು ಭೇಟಿ ಮಾಡಿದ್ದಾರೆ. ಇದರಲ್ಲಿ ನೋಡೋದಾದ್ರೆ, ರಾಜ್ಯದ 45 ಲಕ್ಷ ಕುರುಬ ಮತಗಳನ್ನ ಜೆಪಿ ನಡ್ಡಾ ಅವರು ಟಾರ್ಗೆಟ್ ಮಾಡಿದ್ದು. ಆ ಮಠಕ್ಕೂ ಕೂಡ ಭೇಟಿ ನೀಡಿದ್ದಾರೆ, ಸ್ವಾಮೀಜಿಗಳ ಜೊತೆ ಮಾತನಾಡಿದ್ದಾರೆ. ದಾವಣಗೆರೆಯಲ್ಲಿ 2 ಲಕ್ಷ ಮತಗಳನ್ನ ಜೆಪಿ ನಡ್ಡಾ ಅವರು ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಮಠಗಳಿಗೆ ಅವರು ಭೇಟಿ ಕೊಡ್ತಾ ಇದ್ದಾರೆ.
ಏನೋ ರಾಜ್ಯದಲ್ಲಿ 70 ಲಕ್ಷ ಪಂಚಮಸಾಲಿ ಮತಗಳಿರುವಂಥದ್ದು. ಆ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ JP ನಡ್ಡಾ ಅವರು ಮಠಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇನ್ನು ದಾವಣಗೆರೆಯಲ್ಲಿ 80,000 ಮತ ಬೇಟೆಗೆ JP ನಡ್ಡಾ ಅವರು ಮುಂದಾಗಿರುವಂಥದ್ದು. ರಾಜ್ಯದಲ್ಲಿ ವಾಲ್ಮೀಕಿ ಗುರುಪೀಠಕ್ಕೂ ಕೂಡ JP ನಡ್ಡಾ ಅವರು ಭೇಟಿ ಕೊಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಸ್ವಾಮೀಜಿಗಳು ಇರೋದಿಲ್ಲ. ಈ ಮೂಲಕ 42 ಲಕ್ಷ ಪರಿಶಿಷ್ಟ ಪಂಗಡಗಳ ಮತಗಳನ್ನು JP ನಡ್ಡಾ ಅವರು ಟಾರ್ಗೆಟ್ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ರಾಜಾಜಿನಗರದ NPS ಶಾಲೆಗೆ ಇಂದು ಬೆದರಿಕೆ ಬಂದಿದೆ. ಇದರಿಂದ ಆತಂಕಗೊಂಡ ಶಾಲಾ ಆಡಳಿತ ಮಂಡಳಿ ಕೂಡಲೇ ಮಕ್ಕಳನ್ನ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಶಾಲೆ ಆವರಣದಲ್ಲಿ 4 ಜಿಲೆಟಿನ್ ಕಡ್ಡಿ ಇಟ್ಟಿರೋದಾಗಿ ಇಮೇಲ್ ಬಂದಿದೆ. ಬೆಳಗ್ಗೆ 11:30ಕ್ಕೆ ಮೇಲ್ ನೋಡಿದ ಬಳಿಕ ಶಾಲಾ ಸಿಬ್ಬಂದಿ ತಕ್ಷಣ ಬಸವೇಶ್ವರ ನಗರ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಬಸವೇಶ್ವರ ನಗರ, ರಾಜಾಜಿನಗರ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ. ಅಲ್ಲದೆ ಬಾಂಬ್ ಪತ್ತೆ ದಳ, ಶ್ವಾನ ದಳದಿಂದ ಶಾಲೆಯಲ್ಲಿ ಪರಿಶೀಲನೆಯನ್ನ ನಡೆಸಲಾಯಿತು. ತಪಾಸಣೆ ನಂತರ ಹುಸಿ ಬೆದರಿಕೆ ಇಮೇಲ್ ಎಂಬುದು ದೃಢಪಟ್ಟಿದ್ದು ಪ್ರಕರಣ ಸಂಬಂಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಮ ಡಾಗ್ ಸ್ಕ್ವಾಡು, ನಮ್ಮ ಬಾಂಬ್ ಸ್ಕ್ವಾಡ್ ಎಲ್ಲನೂ ಕೂಡ ಬಂದು ಎಲ್ಲನೂ ಕೂಡ ಅದನ್ನು ವೆರಿಫೈ ಮಾಡಿದೆ. ವೆರಿಫೈ ಮಾಡಿದ್ಮೇಲೆ ಇದು ಒಂದು ಹುಸಿ ಕರೆ ಅಥವಾ ಹುಸಿ ಮೇಲ್ ಅಂತ ನಮಗೆ ಗೊತ್ತಾಗಿದೆ. ಜೊತೆಗೆ ಮಕ್ಕಳನ್ನು ಕೂಡ ಸೇಫ್ಟಿ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ಈ ಶಾಲೆಯಲ್ಲಿ ಆ ಒಂದು ಮಾಕ್ ಡ್ರಿಲ್ನ ಒಂದು ಡ್ರಿಲ್ನ ಆಗಾಗ ಮಾಡಿಸ್ತಾ ಇರ್ತಾರೆ. ಸೊ ಮಕ್ಕಳನ್ನೆಲ್ಲ ಆಚೆ ಕರ್ಕೊಂಡ್ಬಂದು ಮುಂಚೆನೇ ಎಲ್ಲನೂ ಕೂಡ ಮುನ್ನೆಚ್ಚರಿಕೆ ತಗೊಂಡಿದ್ರು. ಈಗ ಈ ಮೇಲ್ದು ಮೂಲಕ್ಕೆ ಹೋಗಬೇಕು. ನಾವು ಯಾರು ಕಳಿಸಿದ್ರು, ಇದು ಏನು ಕತೆ, ಇವತ್ತು ಆಫ್ಟರ್ನೂನು ಲಂಚು ಪೊಲೀಸರು ಇವತ್ತು ನಿಷ್ಕರ್ಷಕ್ಕೆ ಬಂದಿದ್ದಾರೆ. ಗಾಲಿ ಜನಾರ್ದನ್ ರೆಡ್ಡಿ ತಮ್ಮ ಕಲ್ಯಾಣ ರಾಜ್ಯ